ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ಮತ್ತೊಂದು ಬಾಗಿಲು ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಪ್ರಿಯರೇ ನಾವು ಒಂದು 3 ಬಾಗಿಲುಗಳನ್ನು ನಾವು ಕಾಣಬಹುದು ಪ್ರಿಯರೇ. ಆ 3 ಬಾಗಿಲಲ್ಲಿ ಇವತ್ತು ಒಂದು ಬಾಗಿಲ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯರೇ. ನಾನು ನಿನ್ನೆ ಮೊನ್ನೆಯಿಂದನೇ ಕೂಡ ಬೈಬಲ್ನಲ್ಲಿ ಇರತಕ್ಕಂಥ ಕೆಲವೊಂದು ಬಾಗಿಲುಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಆ ಬಾಗಿಲಿನ ಗೂಢಾರ್ಥಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ ಪ್ರಿಯರೇ. ನೀವು ನನ್ನ ಒಂದು ಸೇವೆಗಾಗಿ ಪ್ರಾರ್ಥಿಸಿ, ಹಾಗೂ ಯಾವುದೇ ಶೋಧನೆಗಳಲ್ಲೂ ಕೂಡ ಬಂದರೂ ಕೂಡ ಜಯಶಾಲಿಯಾಗಿ ಸೇವೆ ನಡೆಸಲಿಕ್ಕೆ ಶಕ್ತಿ ಬಲವನ್ನು ಕೊಡಲಿ ಅಂತ ಕೂಡ ಪ್ರಾರ್ಥಿಸಿ ಪ್ರಿಯರೇ. ನಾನು ಕೂಡ ಕೇಳಿದಂತಹ ನೋಡುವಂಥ ಪ್ರತಿಯೊಬ್ಬರ ಕುಟುಂಬನ ದೇವರ ಆಶೀರ್ವದಿಸಲಿ ಅಂತ ಕೂಡ ನಾನು ಪ್ರಾರ್ಥಿಸುತ್ತೇನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪವಿತ್ರಾತ್ಮನು ನನ್ನ ಮೂಲಕ ಮಾತನಾಡಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಈಗ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಅಂದರೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಾಕ್ಯದಿಂದ ನಾವು 8ನೇ ವಾಕ್ಯವನ್ನು ಕೂಡ ನಾವು ನೋಡೋದೇ ಆದರೆ ಪ್ರಿಯರೇ, ಅದರಲ್ಲಿ ಕೆಳಗಡೆ ಓದ್ತಾ ಬನ್ನಿ, ನಿಮಗೆ ಚೆನ್ನಾಗಿ ಬರೆದಿದೆ. ಆದರೆ ಈಗ ಸದ್ಯಕ್ಕೆ ನಾನು 7, 8 ಮತ್ತು ಒಂದು 10ನೇ ವಾಕ್ಯವನ್ನು ಕೂಡ ನಾನು ತೆಗೆದುಕೊಳ್ತೀನಿ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಇದು ಸಭೆಗಳಲ್ಲಿ 7 ಸಭೆಗಳಿಗೆ ಬರೆಯುವಾಗ ಫಿಲಾದೆಲ್ಫಿಯ ಸಭೆಯ ದೂತನಿಗೆ ಸ್ವಾಮಿ ಬರೀತಾನೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆ ಎದುರಿನಲ್ಲಿ ಒಂದು ಬಾಗಿಲನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಯಾರು ಕೂಡ ಮುಚ್ಚಲಾರರು. ಹಾಗಾದರೆ ಸ್ವಾಮಿ ನಮಗೋಸ್ಕರ ತೆಗೆದಂಥ ಬಾಗಿಲನ್ನ ಮುಚ್ಚಲಿಕ್ಕೆ ಯಾವ ಸೈತಾನನಿಂದಲೂ ಸಾಧ್ಯವಿಲ್ಲ. ಇಲ್ಲಿ ಹಾಗಾದರೆ ಸ್ವಾಮಿ ನಮಗೆ ಬಾಗಿಲನ್ನು ತೆಗಿಬೇಕಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಅಲ್ಲಿ ಅದಕ್ಕಿಂತ ಮೊದಲು ನಾವು ನೋಡೋಣ ಪ್ರಿಯರೇ, ನನ್ನ ದೇವನು ಪರಿಶುದ್ಧನು, ನನ್ನ ದೇವನು ಸತ್ಯವಂತನು ಅಂತ ಹೇಳೋದನ್ನು ನೀವು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ಮತ್ತು ದಾವೀದನ ಬೀಗದ ಕೈ ಉಳ್ಳವನು, ಯಾರೂ ಮುಚ್ಚದಂತೆ ಯಾರು ತೆರೆದ ಬೀಗದ ಕೈನ ಸಾಮಾನ್ಯವಾಗಿ ಎಲ್ಲಿಗೆ ಉಪಯೋಗಿಸ್ತಾರೆ? ಬಾಗಿಲಿಗೆ, ಪೆಟ್ಟಿಗೆದ ಬಾಗಿಲುಗಳು, ಮನೆಯ ಬಾಗಿಲುಗಳು, ಒಟ್ಟಾರೆ ಬಾಗಿಲುಗಳಿಗೆ ಬೀಗ ಮತ್ತು ಬೀಗದ ಕೈಯನ್ನು ಉಪಯೋಗಿಸ್ತಾರಲ್ಲ ಪ್ರಿಯರೇ. ಹಾಗಾದರೆ ಯಾರು ಮುಚ್ಚಲಿಕ್ಕೆ ಆಗದಂತೆ ತೆರೆಯುವಂಥವ್ರು, ಅವರು ಯೇಸು ಸ್ವಾಮಿ ತೆರೆದಿದ್ದನ್ನು ಯಾರು ಮುಚ್ಚಲಿಕ್ಕೆ ಆಗದಾಗೆ ಇರತಕ್ಕಂತಹ ಒಂದು ಬಾಗಿಲನ್ನ ಸ್ವಾಮಿ ನಮಗೋಸ್ಕರ ತೆಗೆದಿದ್ದಾರೆ. ಇದಕ್ಕೆ ನಾನು ಹೇಳ್ತಿದ್ದೇನೆ ಪ್ರಿಯರೇ, ಇದನ್ನು ಒಂದು ಅವಕಾಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನು ಉಪಯೋಗಿಸ್ಕೋಬೋದು. ಯಾವ ಥರ ಅಂದರೆ ಪ್ರಿಯರೇ, ಇಲ್ಲಿ ನೋಡಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ಯಾರು ಮುಚ್ಚದಂತೆ ತೆರೆಯುವನು, ಯಾರು ತೆರೆಯದಂತೆ ಮುಚ್ಚುವ ಆಗಿರೋದನ್ನು ಹೇಳಿದ್ರೆ ನಿನ್ನ ಕೃತ್ಯಗಳನ್ನು ಬಲ್ಲೆನು. ಹಾಗಾದರೆ ಇದು ಫಿಲಾದೆಲ್ಫಿಯ ಸಭೆಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಭೆಗಳಿಗೂ, ಸಭಾ ಪಾಲಕರುಗಳಿಗೂ, ಸಭಾ ವಿಶ್ವಾಸಿಗಳಿಗೂ, ಬಿಷಪ್, ರೆವರೆಂಡ್, ಆರಾಧನಾ ನಾಯಕ ಅಂತ ಹೆಸರು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿ ಕೊಡುವಂಥ ಸೂಚನೆ ಏನು ಗೊತ್ತಾ? ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಹಾಗಾದರೆ ಸ್ವಾಮಿಗೆ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು, ಕೃತ್ಯಗಳು ಗೊತ್ತಿದೆ. ಜನಗಳ ಮುಂದೆ ನಾವು ನಾಟಕ ಆಡಿ ಗೆಲ್ಲಬಹುದು, ಆದರೆ ದೇವರ ಮುಂದೆ ಗೆಲ್ಲಲಿಕ್ಕಾಗೋದಿಲ್ಲ. ಫಿಲಾದೆಲ್ಫಿಯ ಸಭೆಯ ಆ ವ್ಯಕ್ತಿಗಳ ಕೃತ್ಯಗಳು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆಯೇ ನಾನು ಮತ್ತು ನೀವು ನಡೆಯತಕ್ಕಂಥ ಪ್ರತಿಯೊಂದು ಕೃತ್ಯಗಳು ನಮ್ಮ ಸ್ವಾಮಿಗೆ ಗೊತ್ತಿದೆ ಅಂತ ಹೇಳೋದು ನಮ್ಮ ಮನಸ್ಸಿನಲ್ಲಿ ಮನವರಿಕೆ ಆಗಿರಲಿ ಪ್ರಿಯರೇ. ಅಲ್ಲಿಂದ ಆ ಮುಂದಕ್ಕೆ ಹೋಗೋದಾದರೆ, ನಿನಗಿರೋ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದೆ, ಈಗ ನಿನ್ನೆದುರಲ್ಲಿ ಒಂದು ಬಾಗಿಲನ್ನು ತೆಗೆದಿಟ್ಟಿದ್ದೇನೆ. ಇದರ ಅರ್ಥ ಏನು ಗೊತ್ತಾ? ಬಲಹೀನ ಸ್ಥಿತಿಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಯಾವುದೋ ಶೋಧನೆಯಲ್ಲಿ ಬಿದ್ದು ಹೋಗ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ತೆಗೆದುಕೋದ್ರೆ ಪ್ರಿಯರೇ, ನನಗೆ ಯೇಸು ಸ್ವಾಮಿ ಹತ್ರ ಬರೋದಕ್ಕಿಂತ ಮೊದಲು ತಂಬಾಕು ತಿನ್ನುವಂಥ ಅಭ್ಯಾಸ ಇತ್ತು ಪ್ರಿಯರೇ. ತಂಬಾಕನ್ನ ಹೆಂಗೇ ಬಿಡಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇರಲಿಲ್ಲ. ತಂಬಾಕು ಹಾಕ್ಕೊಳ್ತಿದ್ದೆ, ಸ್ತೋತ್ರಕರ್ತನೇ ತಪ್ಪಾಯಿತು ಅಂತ ಬೇಡ್ಕೊಳ್ತಿದ್ದೆ. ಕೊನೆಗೆ ದೇವರು ಒಂದು ದಿವಸ ನನಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟರು ಪ್ರಿಯರೇ. ಅದೇ ಥರದಲ್ಲಿ ಇವತ್ತು ಚಟಗಳಿಂದ, ಬಲಹೀನ ಸ್ಥಿತಿಗಳಿಂದ, ಕೋಪ, ತಾಪ, ಜಗಳ, ಹಿಂಸೆ, ಕೆಟ್ಟ ಒಂದು ತನಗಳಿಂದ ಬರತಕ್ಕಂಥ ವ್ಯಕ್ತಿಗಳು ಅಂದರೆ ನಿನಗಿರೋ ಶಕ್ತಿ ಕೊಂಚವಾಗಿದೆ ಅಂದರೆ ಬಲಹೀನ ಸ್ಥಿತಿಯಲ್ಲೂ ಕೂಡ ಆರಾಧನೆ ಮಾಡುವಂಥವ್ರು. ಆರಾಧನೆ ಮಾಡ್ತಾ ಇದ್ರು ಕೂಡ ಅವರು ದೇವರ ವಾಕ್ಯವನ್ನು ಕಾಪಾಡಿದ್ರಿಂದ, ಅಂದರೆ ದೇವರ ಪ್ರಾರ್ಥನೆ, ದೇವರ ವಾಕ್ಯಕ್ಕೆ ಗೌರವ ಕೊಟ್ಟಿದ್ದರಿಂದ ಅವರಿಗೆ ಆ ಒಂದು ಸೈತಾನನ ಚಟಗಳೆಂಬ
ಮೋಸ ವೈಭಿಚಾರ ಎಂಬ ಕೆಟ್ಟ ಬಲಹೀನತೆಯ ಬಾಗಿಲನ್ನು ಮುಚ್ಚಿ ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ, ಕಾಪಾಡಿದೆ. ಈಗೋ ನಿನ್ನೆ ಎದುರುಗಡೆ ಒಂದು ಬಾಗಿಲನ್ನು ತೆಗೆದಿದ್ದೇನೆ. ಅದು ಯಾವುದು ಗೊತ್ತಾ? ಪರಲೋಕದ ಬಾಗಿಲು ಪ್ರಿಯರೇ. ಈ ಪ್ರಕಟಣೆ ಗ್ರಂಥದಲ್ಲಿ ಕಾಣುವಂಥ 3 ಬಾಗಿಲುಗಳು ಕೂಡ ಪರಲೋಕದ ಬಾಗಿಲುಗಳೇ. ಬಾಗಿಲನ್ನು ತೆಗೆದಿಟ್ಟಿದ್ದೇನೆ, ಅದನ್ನು ಯಾರೂ ಅದನ್ನು ಮುಚ್ಚಲಾರು. ಅಂದರೆ ಯೇಸು ಸ್ವಾಮಿ ನಿನಗೆ ಅಂತ ಪರಲೋಕದ ಬಾಗಿಲನ್ನು ತೆರೆದಿಟ್ಟಿದ್ರೆ, ನಿನಗೆ ನನಗೆ ಅಂತ ಪರಲೋಕದ ಬಾಗಿಲನ್ನು ತೆರೆದಿಟ್ಟಿದೆ. ಆದರೆ 100% ಹೇಳ್ತೀನಿ, ನನಗೆ ಸ್ವರ್ಗ ನಿಜವಾಗಿ ಸಿಗ್ತದಾ? ಅಯ್ಯೋ ನಾನು ನಿಜವಾಗಿ ಈ ಥರ ಇದ್ದೀನ ಅಂತ ತಿಳ್ಕೊಬೇಡಿ. ನಮಗೆ ನಿನಗೆ ಅಂತ ಸ್ವಾಮಿ ಪರಲೋಕದ ಬಾಗಿಲು ತೆಗೆದಿಟ್ಟಿದ್ರೆ 100% ಅದನ್ನು ಮುಚ್ಚಲಿಕ್ಕೆ ಯಾವ ಸೈತಾನ ಶಕ್ತಿಗಳಿಂದ ಕೂಡ ಆಗೋದಿಲ್ಲ ಪ್ರಿಯರೇ. ನಮಗೆ ನಂಬಿಕೆ ಇರಬೇಕಷ್ಟೇ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಇವತ್ತು ಸುಮಾರು ದೇವರ ಮಕ್ಕಳ ಬಾಯಿಂದ ಕೇಳ್ತೀನಿ, ಅಯ್ಯೋ ನಾನು ಅವರಷ್ಟು ಪರಿಶುದ್ಧರಲ್ಲಪ್ಪ, ಇವರಷ್ಟು ಪರಿಶುದ್ಧರಲ್ಲ, ನನಗೆ ಇನ್ನೂ ಬಲಹೀನತೆಗಳು ಬಿಟ್ಟು ಹೋಗಿಲ್ಲ ಅಂತ ಕೊರಗ್ತಾ ಇರ್ತಾರೆ. ಆ ಸೈತಾನ ಏನು ಮಾಡ್ತಾ ಗೊತ್ತಾ? ಖಂಡನೆ ಮನೋಭಾವ ಕೊಡ್ತಾನೆ. ನಾವು ಏನೇ ಪ್ರಾಬ್ಲಮ್ಗಳು, ಏನೇ ಬಲಹೀನತೆಗಳು ಇದ್ದರೂ ಕೂಡ ನಾವು ಸ್ತೋತ್ರ ಪ್ರಾರ್ಥನೆ ಮಾಡ್ತಿದ್ದಾಗ ದೇವರ ಸಮಯದಲ್ಲಿ ದೇವರು ಗ್ಯಾರಂಟಿ ಬಿಡುಗಡೆ ಕೊಡ್ತಾರೆ. ಅದಕ್ಕೆ ನಾನು ಸ್ವಾಮಿ ಹೇಳ್ತಾರೆ, ಇಲ್ಲಿ ನಿನಗಿರೋ ಶಕ್ತಿ ಕೊಂಚವಾಗಿದ್ದರು, ಅಂದರೆ ಅವನು ಬಲಹೀನ ಸ್ಥಿತಿಲಿತ್ತು. ಫಿಲಾಡೆಲ್ಫಿಯಾ ಸಭೆ ಕೊಂಚ ಶಕ್ತಿ, ನಿನಗಿರೋ ಶಕ್ತಿ ಕೊಂಚವಾಗಿದ್ದರು, ನೀನು ನನಗೆ ಸೇರಿದವನಲ್ಲ ಎಂದು ಹೇಳಲಿಲ್ಲ. ನೋಡಿ, ನಾವು ಬಲಹೀನತೆ ಇದ್ಬಿಟ್ಟ ಮಾತ್ರಕ್ಕೆ ದೇವರು ನಮ್ಮನ್ನು ನೀನು ನನಗೆ ಸೇರಿದವನಲ್ಲ ಅಂತ ನಮ್ಮನ್ನು ತಳ್ಳಿಬಿಡೋದಿಲ್ಲ ಪ್ರಿಯರೇ. ಗ್ಯಾರಂಟಿ ತಳ್ಳಿಬಿಡೋದಿಲ್ಲ. ನೋಡಿ ಅಲ್ಲಿ, ನಿನಗಿರೋ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನೆಲ್ಲವೆಂದು ಹೇಳದೆ, ಅಂದರೆ ಬಲಹೀನ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಮ್ಮನ್ನು ತಳ್ಳಿ ಬಿಡೋದಿಲ್ಲ. ಯಾಕೆಂದರೆ ನೀನು ಯೇಸು ಸ್ವಾಮಿಗೆ ಮತ್ತು ಯೇಸು ಸ್ವಾಮಿ ವಾಕ್ಯಕ್ಕೆ ಗೌರವ ಕೊಡ್ತಿದ್ಯಾ. ನಮಗೆ ಮತ್ತು ನಿಮಗೆ ಬಲಹೀನ ಸ್ಥಿತಿಗಳಿಂದ ಹೊರಗಡೆ ಬರಲಿಕ್ಕೆ ಎಲ್ಲರೂ ಕೂಡ ಆಸೆ ಇದೆ. ಬರೀ ಬಲಹೀನ ಸ್ಥಿತಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಚರ್ಚಿಗೆ ಬಂದು ಕೂತ್ಕೊಳ್ಳೋದು, ಡ್ರಿಂಕ್ಸ್ ಮಾಡಿಕೊಂಡು ಬೀಡಿ ಸಿಗರೇಟ್ ಸೇದ್ಕೊಂಡು ಚರ್ಚಿಗೆ ಬಂದು ಕೂತ್ಕೊಂಡವ್ರಿಗೆಲ್ಲ ಈ ಮಾತು. ನಿಮಗೆ ಅದನ್ನು, ಆ ಬಲಹೀನ ಸ್ಥಿತಿನ ಬಿಡಲಿಕ್ಕೆ ಮತ್ತು ಅದರಿಂದ ಹೊರಗಡೆ ಬಂದು ಯೇಸುವನ್ನು ಆರಾಧಿಸುವಂಥ ಮನಸ್ಸು ನಿಮಗಿರಬೇಕು. ಇದ್ದರೆ ಮಾತ್ರ ಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯವನ್ನು ಕಾಪಾಡಿದ್ರೆ ಈಗೋ ನಿನ್ನೆದುರಲ್ಲಿ ಒಂದು ಬಾಗಿಲನ್ನು ತೆಗೆದಿದ್ದೇನೆ. ಹಾಗಾದರೆ ನನಗೆ ನಿನಗೆ ದೇವರ ವಾಕ್ಯ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡುವಂಥವರಿಗೆ ದೇವರು ಒಂದು ಬಾಗಿಲನ್ನು ತೆಗೆದಿಟ್ಟಿದ್ದಾರೆ. ಆ ಬಾಗಿಲನ್ನು ಯಾರು ಕೂಡ ಮುಚ್ಚಲಿಕ್ಕೆ ಆಗೋದಿಲ್ಲ. ಹಾಗೆಯೇ 10ನೇ ವಾಕ್ಯಕ್ಕೆ ಬನ್ನಿ. ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದ್ರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರೋ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಾಗಾದರೆ ಪ್ರಿಯರೇ, ಯಾರು ಯೇಸು ಸ್ವಾಮಿಯ ಆ ಒಂದು ಬಾಗಿಲಿಗೆ ಗೌರವ ಕೊಟ್ಟು, ನಮಗೆ ಬಲಹೀನ ಪರಿಸ್ಥಿತಿ ಇದ್ದರೂ ಕೂಡ ನಾವು ದೇವರ ವಾಕ್ಯವನ್ನು ಕಾಪಾಡಿಕೊಂಡು ಹಳ್ಳಿಗಳ ಮೇಲೆ ಸುವಾರ್ತೆ ಮಾಡುವಾಗೆಲ್ಲ ದೇವರ ವಾಕ್ಯ ಪ್ರಕಾರವೇ ನಡೆದು ನಾವು ಮಾದರಿಯಾಗಿದ್ದು ನಾವು ದೇವರ ವಾಕ್ಯವನ್ನು ಕಾಪಾಡಿದ್ರೆ ಪ್ರಿಯರೇ, ಭೂ ನಿವಾಸಿಗಳನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಕೊರೋನಾ ಬಂತು, ಸುನಾಮಿಗಳು ಬಂತು, ಬರಪಗಳು ಬಂತು. ಇದೆಲ್ಲ ಏನು ಗೊತ್ತಾ? ಜನಾಂಗಗಳು ಭೂ ನಿವಾಸಿಗಳನ್ನ ಪರೀಕ್ಷೆ ಮಾಡಲಿಕ್ಕೆ ದೇವರು ಕೊಡುವಂಥ ಒಂದು ಪರೀಕ್ಷೆ. ಯಾಕೆ ಪರೀಕ್ಷೆ ಕೊಡ್ತಾರೆ ಗೊತ್ತಾ? ಅವ್ರು ಇನ್ನಾದರೂ ಬದಲಾಗಲಿ, ದುಡ್ಡಿನಿಂದ ಹೋಗಿರ್ತಕ್ಕಂಥ ಜನ, ಲೋಕದ ಆಸ್ತಿ ಅಂತಸ್ತಿನ ಮೇಲೆ ಹೋಗಿರ್ತಕ್ಕಂಥ ಜನಗಳು ಇನ್ನಾದರೂ ಬದಲಾಗಲಿ ಅಂತೇಳಿ ಭೂ ನಿವಾಸಿಗಳನ್ನ ಪರೀಕ್ಷಿಸೋದಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರೋ ಶೋಧನೆಯ ಸಮಯದಲ್ಲಿ, ಅಂದರೆ ಇನ್ನು ಮುಂದಕ್ಕೂ ಕೂಡ ಶೋಧನೆ ಬರ್ತದೆ ಗ್ಯಾರಂಟಿ. ಆ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಹಾಗಾದರೆ ನಾನು ನಿನ್ನೆ ಸಂಚಿಕೆಯಲ್ಲಿ ಏನು ಹೇಳಿದೆ? ಅಪ್ಪ, ಮುಂದಿನ ದಿನಗಳಲ್ಲಿ ಬರುವಂಥ ಶೋಧನೆಯಿಂದ ನನ್ನ ತಪ್ಪಿಸಿ ಕಾಪಾಡಪ್ಪ, ಪರಲೋಕದ ಬಾಗಿಲು ಒಳಗಡೆ ನಾನು ನುಗ್ಗಲಿಕ್ಕೆ ನನಗೆ ಅವಕಾಶ ಕೊಡಪ್ಪ ಅಂತ ನಾವು ದೇವರನ್ನ ಬೇಡ್ಕೊಂಡ್ರೆ, ಎಂಥ ಬಲಹೀನ ಸ್ಥಿತಿಯಲ್ಲೂ ಬಲಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅದಕ್ಕೆ ಪೌಲ ಹೇಳಿದ್ದಾರೆ, ಬಲಹೀನದ ಸಮಯದಲ್ಲಿ ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಹೇಳಿದಾರಲ್ವ. ಹಾಗೇನೆ ಪ್ರಿಯರೇ, ಬಲಹೀನತೆಯಲ್ಲೇ ಇರೋದು ದೇವ್ರ ಚಿತ್ತ ಅಲ್ಲ. ಬಲಹೀನತೆಯಿಂದ ಹೊರಗಡೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದರೆ ನಮಗೇನಾದರೂ ಲೋಕದ ಆಸೆಗಳು, ಆಕಾಂಕ್ಷೆಗಳು, ಕಣ್ಣಿನ ಆಸೆ, ಸರ್ರದ ಆಸೆ, ಬದುಕು ಬಾಳಿನ ದಂಭ ಅಥವಾ ಆಲೋಚನೆಗಳು, ಏನೇ ವೀಕ್ನೆಸ್ಗಳು ನಿಮಗಿದ್ರು ಕೂಡ ಇವತ್ತು ನೀವೆಲ್ಲ ಸೇರಿ ಅಪ್ಪನ ಜೊತೆ ಒಪ್ಕೊಳ್ಳುವ, ಅಪ್ಪ ನನ್ನ ಹತ್ರ ಇಂಥ ಒಂದು ಬಲಹೀನತೆ ಇದೆಯಪ್ಪ, ಆದರೂ ನಾನು ನಿನ್ನ ವಾಕ್ಯವನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಪ್ಪ, ನನಗೆ ಇಂಥ ಬಂಧನದಿಂದ ಹೊರಗಡೆ ತಗೋಬಪ್ಪ. ನಾನು ಆಗಲೇ ಹೇಳಿದಾಗೆ ನನಗೆ ತಂಬಾಕು ತಿನ್ನುವಂಥ ಚಟ ಇದ್ದರೂ ಕೂಡ ನಾನು ಆಲಯದಲ್ಲಿ ಕೂತ್ಕೊಂಡಾಗ ಕಣ್ಣೀರಾಗ್ತಿದೆ. ಸ್ವಾಮಿ, ಇಂಥ ಒಂದು ಮುದ್ದಾದಂಥ ವಾಕ್ಯಗಳು ನನಗೆ ಬರ್ತಾ ಇದೆ, ನಾನು 10 ಜನಕ್ಕೆ ಸುವಾರ್ತೆ ಸಾರ್ತಿದ್ದೀನಿ ಸ್ವಾಮಿ, ಆದರೆ ನನ್ನ ಬಾಯಲ್ಲಿ ನಾನು ತಂಬಾಕು ಆಗ್ತಾ ಇದ್ದೀನಲ್ಲ ಸ್ವಾಮಿ, ನಾನು ಯಾವ ಥರ ನಿನ್ನ ವಚನನ ಕೊಡಲಿ, ನಾನು ಯಾವ ಥರ ಬೈಬಲ್ನ ಮುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದು ದಿವಸ ದೇವರು ಕಾರ್ಯ ಮಾಡಿದ್ರು ಪ್ರಿಯರೇ. ಆ ಸಮಯದವರೆಗೆ ನನಗೆ ತಾಳ್ಮೆ ಇರಲಿಲ್ಲ. ನಾನು ಕಣ್ಣೀರಾಗ್ತಿದ್ದೆ, ಸ್ವಾಮಿ ನನಗೆ ಈ ತಂಬಾಕಿಂದ ಬಿಡುಗಡೆ ಕೊಡು ಪ್ರಾರ್ಥನೆ ಮಾಡಿದಾಗ ಜಾಸ್ತಿ 2-3 ಸಲ ಜಾಸ್ತಿನೇ ಹಾಕ್ಬಿಡ್ತಿದೆ. ಒಂದು ದಿವಸ ಇಡೀ ಬಿಡಬೇಕಾದ್ರೆ ಸಾಯಂಕಾಲ ಆಗುತ್ತೆ, ಪುನಃ 4-5 ಸಲ ಜಾಸ್ತಿ ಆಗ್ತಿದೆ ಪ್ರಿಯರೇ.
ಆದರೆ ದೇವರ ಒಂದು ಸಮಯ ಬಂತು. ಆ ಸಮಯದಲ್ಲಿ ನನ್ನನ್ನು ಸಂಪೂರ್ಣ ಎಲ್ಲ ಚಟಗಳಿಂದ ಬಿಡಿಸಿ ಪರಿಶುದ್ಧವಾದ ಜೀವನ ಕೊಟ್ಟು ಇವತ್ತು ಒಂದು ಸುವಾರ್ತೆ ಸಾರಲಿಕ್ಕೂ ಒಂದು ಚಿಕ್ಕದಾಗಿ ಸಭೆ ನಡೆಸಲಿಕ್ಕೂ ದೇವರು ಕೃಪೆ ಕೊಟ್ಟಿದ್ದಾರೆ ಪ್ರಿಯರೇ. ಹಾಗಾದರೆ ನಿಮ್ಮಲ್ಲಿ ಬಲಹೀನತೆ ಇದೆ ಅಂತ ನೀವು ಯಾರೂ ಭಯಪಡೋದು ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮಾಡಿದಾಗ ಮತ್ತು ದೇವರ ವಾಕ್ಯವನ್ನು ಕಾಪಾಡಿ ಆ ಬಲಹೀನತೆಯಿಂದ ಹೊರಗಡೆ ಬರಲಿಕ್ಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡಿ ನೀವು ಕೂಡ ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ದೇವರು ನಿಮಗೋಸ್ಕರ ಒಂದು ಬಾಗಿಲನ್ನು ತೆಗೆದಿರ್ತಾರೆ. ಆ ಬಾಗಿಲನ್ನು ಕ್ಲೋಸ್ ಮಾಡೋಕ್ಕೆ ಯಾವ ಸೈತಾನ ಶಕ್ತಿಯಿಂದ ಸಾಧ್ಯ ಇಲ್ಲ. ಈ ಆಶೀರ್ವಾದದ ಬಾಗಿಲು ನಮಗೋಸ್ಕರ ತೆಗೆದಿದೆ. ಅದಕ್ಕೋಸ್ಕರ ಪ್ರಿಯರೇ, ಈ ಆಶೀರ್ವಾದದ ಬಾಗಿಲನ್ನು ಯಾರೂ ಕೂಡ ಮುಚ್ಚಲಿಕ್ಕಾಗೋದಿಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡಿ ಆ ಬಾಗಿಲು ನಮಗೋಸ್ಕರ ಓಪನ್ ಆಗಿಯೇ ಇರುವಂತೆ ಕಾಪಾಡ್ಕೋಬೇಕಷ್ಟೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ದೇವರ ವಾಕ್ಯವನ್ನು ಕಾಪಾಡಿದಾಗ ಶೋಧನೆಯಿಂದನೂ ಕೂಡ ತಪ್ಪಿಸ್ತೀನಿ ಅಂತ ಹೇಳಿದ್ದಾರೆ. ಆಗ ಶೋಧನೆಯೂ ಕೂಡ ಬರುವಾಗ ನಮ್ಮನ್ನು ತಪ್ಪಿಸಿ ಕಾಪಾಡೋ ದೇವರು ನಮ್ಮ ಜೊತೆಲಿ ಇರುವಾಗ ನಾವು ಭಯಪಡೋದು ಅವಶ್ಯಕತೆ ಇಲ್ಲ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಕೂಡ ಪ್ರೈಸ್ ದ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ